ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರು. ಸೊ ನಾನು ಡೈಲಿ ಈಕ್ವಿಟಿ ಸ್ಟಾಕ್ನ ಟ್ರೇಡ್ ಮಾಡ್ತೀನಿ ಇಂಟ್ರಾಡೇಯಲ್ಲಿ, ಅದು ಮಾರ್ಜಿನ್ ಪ್ಲಸ್ಸಲ್ಲಿ. ಸೊ ಇವತ್ತು ಚೆನ್ನಾಗಿತ್ತು ಮಾರ್ಕೆಟು. ಇನ್ನೊಂದು ಏನು ಅಂದರೆ GSTದು ಅನೌನ್ಸ್ಮೆಂಟು ಕೂಡ ಆಯಿತು. ಸೊ ಅದಕ್ಕೆ ಮಾರ್ಕೆಟ್ ಇವತ್ತು ಸೂಪರಾಗಿತ್ತು. ನಮ್ಗೆ ಗುಡ್ ನ್ಯೂಸ್ ಏನು ಅಂದರೆ ಇದೇ ಫಸ್ಟ್ ಲಾಸ್ ಆಗಿದ್ದು ಟೋಟಲು 15 ಡೇಸಲ್ಲಿ. ನಾನು ಎಷ್ಟೊಂದು ವೀಡಿಯೋ ಮಾಡಿದ್ದೆ. ಸೊ ನಾನು ಯಾವ್ದಾರ ಪ್ರೂಫ್ ಇಟ್ಕೊಂಡು ಲಾಸ್ ತೋರಿಸ್ಬೇಕು ಅಂದ್ಕೊಂಡೆ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಲಾಸ್ ತುಂಬ ದೊಡ್ಡ ಲಾಸ್ ಆಯಿತು. ಸೊ ಅದು ಎಷ್ಟಾಯಿತು, ಏನಾಯಿತು, ಏನಕ್ಕೆ ಲಾಸ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನನಗೆ ಇಷ್ಟು ದೊಡ್ಡ ಲಾಸ್ ಆಗುತ್ತೆ ಅಂದ್ಕೊಂಡಿದ್ದಿಲ್ಲ, ಬಟ್ ಆಗೋಯ್ತು. ಯಾವಾಗ ಲಾಸ್ ಆಗುತ್ತೋ ಆವಾಗ ನಾವು ರೆಡಿ ಇರಬೇಕು ಲಾಸ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ಬನ್ನಿ ಫಸ್ಟ್ ನಿಫ್ಟಿಯಲ್ಲಿ ನೋಡೋಣ ಏನಾಯಿತು ಪ್ರೈಸ್ ಆ್ಯಕ್ಷನಲ್ಲಿ. ಓಕೆ, ಪ್ರೈಸ್ ಆ್ಯಕ್ಷನ್ ಇಲ್ಲಿಂದ ಇಲ್ಲಿ ಬೈಯರ್ಸ್ ಇದ್ದಾರೆ. ಓಕೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಇದೊಂದು ರೆಸಿಸ್ಟೆನ್ಸ್ ಲೆವೆಲು, ಇದೊಂದು ಸಪೋರ್ಟ್. ಮಾರ್ಕೆಟು ನಾನು ನೆನ್ನೆ ಹೇಳ್ದಂಗೆ ಮಾರ್ಕೆಟು ದೊಡ್ಡದಾಗಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಪ್ರಾಫಿಟ್ ಬುಕ್ ಆಗೋಯ್ತು. ಸೊ ಸೆಲ್ಲರ್ಸು ಪ್ರಾಫಿಟ್ ಬುಕ್ ಮಾಡ್ಕೊಂಬಿಟ್ರು, ಇಲ್ಲಿ ನೋಡ್ಬೋದು. ಸೊ ಮಾರ್ಕೆಟ್ ಇವತ್ತು ಬೈಯಿಂಗಿಂದ ಸೆಲ್ಲಿಂಗ್ ಬಂತು, ಬಟ್ ಇದು ಸೆಲ್ಲಿಂಗ್ ಅಲ್ಲ, ಬಟ್ ಬೈಯಿಂಗಿಗೆ ಕ್ಯಾಂಡಲ್ ಇದು. ಯಾಕಂದರೆ ನಿನ್ನೆ ಕ್ಯಾಂಡಲ್ ನೋಡ್ಬೋದು, ನಿನ್ನೆ ಕ್ಯಾಂಡಲಿಗಿಂತ ಮೇಲ್ಗಡೆನೇ ಇದೆ. ಮಾರ್ಕೆಟ್ ನೆಗೆಟಿವ್ ಅಂತ ಹೇಳೋದು ಈ ಕ್ಯಾಂಡಲ್ ಕೆಳಗಡೆ ಬರಬೇಕು. ನಿನ್ನೆ ಕ್ಯಾಂಡಲಿಗಿಂತ ಇವತ್ತು ಕ್ಯಾಂಡಲ್ ಈ ಥರ ಇಲ್ಲಿದೆಯಲ್ಲ, ಇಲ್ಲಿ ಸೆಲ್ಲರ್ಸ್, ಈ ಕ್ಯಾಂಡಲ್ ಸೆಲ್ ಆಯಿತಾ, ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್. ಬಟ್ ಇದು ಸಪೋರ್ಟ್ ತೊಗೊಳಕ್ಕೆ ಬಂದಿರೋದು, ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಅದು ಬೇರೆ GST ನ್ಯೂಸ್ ಇತ್ತು. ಓಕೆ, ನ್ಯೂಸ್ ಇದ್ದಾಗ ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಆಗಿಬಿಟ್ಟು ಮತ್ತೆ ಸಪೋರ್ಟ್ ಪ್ರಾಫಿಟ್ ಬುಕ್ ಆಗುತ್ತೆ. ಯಾಕಂದರೆ ಯಾರು ಇಲ್ಲೆಲ್ಲ ನಿನ್ನೆ ಎಲ್ಲ ಬೈ ಮಾಡೋದಿರ್ತಾರೋ, ಒಂದು ಪ್ರಾಫಿಟ್ ದೊಡ್ಡ ಗ್ಯಾಪ್ ಅಪ್ ಆದಮೇಲೆ ಅವರು ಮೈಂಡ್ ಸೆಟ್ ಆಗಿರೋ ಸೆಲ್ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಮೇ ತಿಂಗಳಿಂದ ಸೆಪ್ಟೆಂಬರ್ಗೂ ಮಾರ್ಕೆಟ್ ಮೂಮೆಂಟೇ ಇಲ್ಲ. ಸೊ ಒಂದು ಸೈಡ್ ವೇಸಲ್ಲಿ ಮೂಮೆಂಟ್ ಇದೆ. ಮಾರ್ಕೆಟು ಹತ್ತಿತನೂ ಇಲ್ಲ, ಇಳಿತನೂ ಇಲ್ಲ. ಓಕೆ, ಪ್ರೈಸ್ ಆ್ಯಕ್ಷನಲ್ಲಿ ಇದು ಸೈಡ್ ವೇಸಲ್ಲಿ ಇದೆ, ಒನ್ ಡೇ ಕ್ಯಾಂಡಲಲ್ಲಿ. ಬರೋಣ 1 ಅವರ್ ಕ್ಯಾಂಡಲ್ ನಿಫ್ಟಿ ಏನಾಯಿತು ಅಂತ. ಓಕೆ, 1 ಅವರಲ್ಲಿ ಒಂದು ಟ್ಯಾಬ್ ಆಯಿತು, ಸೆಕೆಂಡ್ ಟ್ಯಾಬು ಆಗಬೇಕಾಗಿತ್ತು, ಬಟ್ ಇದು ಆಗಿಲ್ಲ. ಇದು ನೆಕ್ಲೈನ್ ಇದು. ಸೊ ಇದು ಬೆಳಗ್ಗೆನೇ ಮೇಲೆ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿದೆ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋಯ್ತು. ಯಾರ್ಯಾರೆಲ್ಲ ಇಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೋ ಅವರೆಲ್ಲ ಸೆಲ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಆರಾಮಾಗಿ ಪ್ರೈಸ್ ಆ್ಯಕ್ಷನ್ನು ಒಂದು ಲೋ ಆಯಿತು. ಸೊ ಯಾವಾಗ ಇಲ್ಲಿ ಲೋ ಬ್ರೇಕ್ ಆಯಿತು, ಇಲ್ಲಿಗೆ ಸೆಲ್ ಹಾಕೊಂಡ್ರೆ ಆರಾಮಾಗಿ ಲೋ ಅರೌಂಡ್ 1 to 2% ಆರಾಮಾಗಿ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ ಡೌನ್ ಟ್ರೆಂಡಿಗೆ. ಇವತ್ತು ನೋಡೋಣ, ಇವತ್ತು ನಾನು ಯಾವ ಸ್ಟಾಕ್ ಟ್ರೇಡ್ ಮಾಡಿದ್ದು ಅಂತ ತೋರಿಸ್ತೀನಿ. ಓಕೆ, ಫಸ್ಟಿಗೆ ಬರೋಣ. ನನ್ನ ಹತ್ರ ಟೋಟಲ್ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಟರ್ಡೇ ಟ್ರೇಡಿಂಗು 10,000 to 15,000 ರೂಪಾಯಿ ಒಳಗಡೆ. ನೀವು ನೋಡ್ಬೋದು 13,600 ರೂಪಾಯಿ ನಂದು ಇನ್ವೆಸ್ಟ್ಮೆಂಟು. ಓಕೆ, ಇದರಲ್ಲೇ ನಾನು ಟ್ರೇಡ್ ಮಾಡಬೇಕು. ಇವಾಗ ಯಾವ್ದು ಸ್ಟಾಕ್ ನಾನಿವತ್ತು ಟ್ರೇಡ್ ಮಾಡಿರೋದು ಇಂಟ್ರಾಡೇ ನೋಡ್ಬೋದು. ಸೊ ನಾನಿವತ್ತು ರಿಲಯನ್ಸ್ ಬೈ ಮಾಡಿದ್ದು. ಎಷ್ಟು ಗಂಟೆಗೆ? 11 ಗಂಟೆಗೆ, ಅರೌಂಡ್ 4 ಸೆಪ್ಟೆಂಬರ್ 2025 11 ಗಂಟೆಗೆ
ಬೈಯಿಂಗ್ 49 ಕ್ವಾಂಟಿಟಿ ಬೈ ಮಾಡಿದ್ದೆ. ಒಂದು 2:30 ಅಷ್ಟರಲ್ಲೇ ಬಿಟ್ಬಿಟ್ಟೆ, ಯಾಕಂದರೆ 2 ಗಂಟೆ ಮೇಲೆ ನಾನು ಸ್ಟಾಕ್ ಇಟ್ಕೊಳಲ್ಲ, ಬಿಟ್ಬಿಟ್ಟೆ. ಓಕೆ, ಫಸ್ಟ್ 1 ಅವರಲ್ಲಿ ಮಾರ್ಕೆಟ್ ಬುಲ್ಲಿಶ್ ಇತ್ತು, ಬಟ್ ನಾನೇನು ಮಾಡಿದೆ, ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೇನೋ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮಾರ್ಕೆಟ್ ಹೋಗಿಲ್ಲ, ಮಾರ್ಕೆಟ್ ಕರೆಕ್ಟಾಗಿತ್ತು, ನಾನು ಮಿಸ್ಟೇಕ್ ಮಾಡಿರೋದು. ಸೊ ಮಾರ್ಕೆಟ್ ಯಾವತ್ತೂ ಮಿಸ್ಟೇಕ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಮಾರ್ಕೆಟ್ ನಂದು ತಿನ್ಬಿಡ್ತಲ್ಲ ಅನ್ನೋದಲ್ಲ. ಸೊ ನೋಡ್ಬೋದು, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ. ಟೋಟಲ್ 4-5 ದಿನದಿಂದ ನಾವು ಆಯಿತು. ಸೊ 5 ದಿನವೂ ಪ್ರಾಫಿಟ್ ಆಯಿತು, ಬಟ್ ಇವತ್ತು ಲಾಸ್ ಆಯಿತು. ಪರ್ ಡೇ ಮಿನಿಮಮ್ ಅಂದ್ರೆ 300 ರೂಪಾಯಿ ಅವರೇಜಾಗಿ ತಗೊಂಡು 300 ರೂಪಾಯಿ ಪ್ರಾಫಿಟ್ ಇದೆ, ಬಟ್ ಇವತ್ತು ಲಾಸ್ ಆಯಿತು. ನೋಡ್ಬೋದು ಇಲ್ಲಿ ರಿಲಯನ್ಸು. ಓಕೆ, ಇದೆಲ್ಲ ಟ್ರಯಾಂಗಲ್ ರಿಮೂವ್ ಮಾಡಿಬಿಡ್ತೀನಿ. ಓಕೆ, 1 ಡೇಗೆ ಬರೋಣ. 1 ಡೇಯಲ್ಲಿ ಮಾರ್ಕೆಟು ಸೈಡ್ ವೈಸ್ ಎಲ್ಲಿತ್ತು. ಸೊ ನಾನೇನು ಪ್ಲ್ಯಾನಿಂಗ್ ಮಾಡ್ಕೊಂಡಿತ್ತು ಅಂದರೆ, ಇದೊಂದು ಸಪೋರ್ಟ್ ತೊಗೊಂಡಿತ್ತು ಮಾರ್ಕೆಟು 1366 ರೂಪಾಯಿ 80 ಪೈಸೆಗೆ, ಅಂದರೆ 7 ರೂಪಾಯಿಗೆ. ನಾನು ಏನು ಮಾಡಿದೆ, ಮಿಸ್ಟೇಕು. ಸೊ ಇದು ಈ ಕ್ಯಾಂಡಲ್ ನೋಡಿ, ಇಲ್ಲಿ ಈ ಕ್ಯಾಂಡಲ್ ನೋಡಿದ್ರೆ ಮಾರ್ಕೆಟ್ ಹೆಂಗಿದ್ರೆ GST ನ್ಯೂಸ್ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅನ್ಕೊಂಡು ನಾನೇನು ಮಾಡಿದೆ, ಆಲ್ರೆಡಿ ಮಾರ್ಕೆಟ್ ರಿಲಯನ್ಸ್ ಸ್ಟಾಕ್ ಕೆಳಗಡೆ ಬಿದ್ದಿದೆ, ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೆ ಅನ್ಕೊಂಡು ಇದ್ದಿದ್ದು, ಬಟ್ ಅದು ಹಂಗಾಗಿಲ್ಲ. 1 ಅವರಲ್ಲಿ ನೋಡ್ಬೋದು, 1 ಅವರಲ್ಲಿ ಇಲ್ಲಿ ನೋಡ್ಬೋದು. ನಾನು ಎಷ್ಟಿಗೆ ತಗೊಂಡಿದ್ದು ಅಂದರೆ, ಬೈ ಮಾಡಿದ್ದು ಲಾಸ್ ಇದು 1365 11 ಗಂಟೆಗೆ. ಇಲ್ಲಿ ನೋಡೋದಿದ್ರೆ 1365 1 ಅವರ್ ಕ್ಯಾಂಡಲ್ ಸ್ಟಿಕ್ ಇದು. 1 ಅವರ್ ಅಲ್ಲ, 15 ಮಿನಿಟ್ಸಿಗೆ ಬರೋದು. 15 ಮಿನಿಟ್ಸು ಕ್ಯಾಂಡಲ್ ಹತ್ರ ನಾನು ಕರೆಕ್ಟಾಗಿ ಎಂಟ್ರಿ ತೊಗೊಂಡಿದ್ದು, ಬಟ್ 1 ಡೇ ಕ್ಯಾಂಡಲ್ ಅದು ಸಪೋರ್ಟ್ ಕೆಳಗಡೆ ಮಾರ್ಕೆಟ್ ಬಿಟ್ಟು, ಬಟ್ ನಾನು ತೊಗೊಂಡ್ಮೇಲೆ ಅಟ್ಲೀಸ್ಟ್ 2 ರೂಪಾಯಿ ಮೇಲ್ಗಡೆ ಹೋಯ್ತು. ಬಟ್ ನಾನು ಇಲ್ಲಿಗೆ ಬೈ ಮಾಡಿರೋದು 1365 ರುಪೀಸಿಗೆ ನಾನು ಬೈ ಮಾಡಿದ್ದು, 1365 ರೂಪಾಯಿ ಬೈ ಮಾಡಿದ್ದು. ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು 160ಗೆ, ಅದೇ 160 ಅಂತ ಇಲ್ಲಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದು. ಸೊ ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ನನ್ನ ಸ್ಟಾಪ್ ಲಾಸ್ ಟೋಟಲ್ 49 ಕ್ವಾಂಟಿಟಿ 1365 ಮೈನಸ್. ಓಕೆ, ಅಲ್ಲಿ 5 ರೂಪಾಯಿ 1365ಗೆ ನಾನು 5 ರೂಪಾಯಿ ಅಂದರೆ ಅದಕ್ಕೆ 545 ರೂಪಾಯಿ ನನಗೆ ಲಾಸ್ ಆಯಿತು. ನೋಡ್ಬೋದು, ಇಲ್ಲಿ ಇವತ್ತು ದೊಡ್ಡ ಲಾಸ್ ಆಯಿತು ಅಂತ ಹೇಳಿದ್ಮೇಲೆ. ಸೊ ಇದೇ ನೀವು ಆಪ್ಷನಲ್ ಟ್ರೇಡಿಂಗಲ್ಲಿ ಏನಾರು ಮಾಡಿದರೆ ಮಿನಿಮಮ್ 2,500 ರೂಪಾಯಿ ಲಾಸು. ಓಕೆ, ಇದು ಟೋಟಲ್ ಈಕ್ವಿಟಿ ಆಗಿರೋದಕ್ಕೆ 250 ರೂಪಾಯಿ ಲಾಸ್ ಆಯಿತು. ಬಟ್ 250 ರೂಪಾಯಿ ಏನು ಇವಾಗ ಈಗಿನ ಕಾಲದಲ್ಲಿ ದೊಡ್ಡದಾಗಲ್ಲ ಅಮೌಂಟು, ಬಟ್ ಇದರಲ್ಲಿ ಕಲಿಯೋದು ಇಂಪಾರ್ಟೆಂಟ್ ಆಯಿತು ನನಗೆ. ಏನಕ್ಕಂದ್ರೆ ನಾನು ಏನಕ್ಕೆ ಇವತ್ತು ಲಾಸ್ ಆಯಿತು ಅಂತ ಅಂದ್ಕೊಂಡೆ. ಸೊ ನಾನು ಈ ಕ್ಯಾಂಡಲಲ್ಲಿ ನೋಡ್ಬೋದು, ಈ ಕ್ಯಾಂಡಲ್ ಎಷ್ಟೊತ್ತಿ ಬಂತು 55, ಬಟ್ ನಾನು ಬಿಟ್ಟಿದ್ದಿಲ್ಲ. ಎಷ್ಟಕ್ಕೆ 1ವರೆಗೂ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಬಂತು. ಇಲ್ಲಿ 1365 ರುಪೀಸಿಗೆ ಮತ್ತೆ ಬಂದು ಟಚ್ ಆಯಿತು, ಬಟ್ ನಾನು ಬಿಟ್ಟಿದ್ದಿಲ್ಲ. ನಾನು ವೆಯ್ಟ್ ಮಾಡಿದೆ, ಸ್ಟಾಪ್ ಲಾಸು ಹಿಟ್ಟಾಗುತ್ತೋ ಹಿಟ್ಟಾಗಲಿ ಅಂತಲೇ ಸುಮ್ಮನೆ ಇದ್ದೆ. ಅಕಸ್ಮಾತ್ ಮಾರ್ಕೆಟು 2 ಗಂಟೆ ಮೇಲೆ ಬುಲ್ಲಿಶ್ ಹೋಗುತ್ತೆ ಇಲ್ಲ ಬೇರಿಶ್ ಆಗುತ್ತೆ, ಅದಕ್ಕೋಸ್ಕರ ಮಾರ್ಕೆಟ್ನ ಸೈಡ್ ವೇಸಲ್ಲಿ ನೋಡಿದ್ದಾಯ್ತು. ಇವತ್ತೇನು ಮೂಮೆಂಟ್ ಏನು ಅಷ್ಟೇನು ಇದ್ದಿಲ್ಲ. ಇಷ್ಟ ರಿಲಯನ್ಸ್ ಸ್ಟಾಕು. ಓಕೆ, ರಿಲಯನ್ಸು ಅಂದರೆ ನೋಡ್ಬೋದು, ರಿಲಯನ್ಸ್ ಮಾಲು, ರಿಲಯನ್ಸು ಟ್ರೆಂಡ್ಸು, ಬಟ್ಟೆ ಅಂಗಡಿ ಎಲ್ಲನೂ ಐತೆ. ಸೊ ಇವತ್ತಿನ ವ್ಯಾಪಾರ ನಮಗೇನು ಆಗಿಲ್ಲ, ನಷ್ಟ ಆಗೋಯ್ತು ವ್ಯಾಪಾರದಲ್ಲಿ. ನೋಡೋಣ ನಾಳೆ ಏನಾಗುತ್ತೆ
ಏನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದೇನು ಲಾಸ್ ಅನ್ನೋಂಗಿಲ್ಲ. ಬಟ್ ನನಗೆ ಟೋಟಲಿ 5 ಡೇಸಲ್ಲಿ ನೋಡ್ಬೋದು ಡೈಲಿ 300 ರೂಪಾಯಿ 5 ದಿನ 3 5 15 1,500 ಪ್ರಾಫಿಟಲ್ಲಿ ಎಷ್ಟು ಅದ್ರಾಗೆ ಒಂದು 250 ರೂಪಾಯಿ ಲಾಸ್ ಆಯಿತು. ಪ್ರಾಫಿಟಲ್ಲೇ ಲಾಸು. ಬಟ್ ಇದು ಲಾಸ್ ಏನಕ್ಕೆ ಆಯಿತು ಅನ್ನೋದು ಸ್ಟಡಿ ಮಾಡಬೇಕು. ಓಕೆ, ನಾವು ಅರ್ಥ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಟೈಮ್ ಇದನ್ನು ರಿಪೀಟ್ ಮಾಡಬೇಕಾದ್ರೆ ನಾನು ಈ ಥರ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದರೆ ಹೋಗ್ತಾ ಇದೆಯಲ್ಲ ಬಿಡು ಅಂತ ಹೇಳ್ಬಿಟ್ಟು 200 ರೂಪಾಯಿ ಅಲ್ಲ 300 ರೂಪಾಯಿ ಅಲ್ಲ ಅಷ್ಟೇ ತಾನೇ ಒಂದು ದಿನಕ್ಕೆ ಖರ್ಚು ಅಂತ ಬಿಟ್ಬಿಟ್ರೆ ಬಟ್ ನಾವು ಕಲಿಯೋದಕ್ಕೆ ಏನಾಗಲ್ಲ. ಚೆನ್ನಾಗಿತ್ತು ಮಾರ್ಕೆಟು. ಬಟ್ ಮಾರ್ಕೆಟ್ ನಾನು ಏನು ಮಿಸ್ಟೇಕ್ ಗ್ಯಾಪ್ ಅಪ್ ಆಗಿತ್ತು. ಮತ್ತು ನಾನು ಸಪೋರ್ಟ್ ತಗೊಂಡು ಏನೋ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೇನೋ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅದು ಹೋಗಿಲ್ಲ. ಸಪೋರ್ಟಿಗೆ ಇದ್ಮೇಲೆ 1% ಇದ್ದಾಗ ಅದು ಮತ್ತೆ ಸಪೋರ್ಟ್ ಹತ್ರನೇ ಬಂದು ನಾಳೆ ಆಗುತ್ತೆ. ಮಾರ್ಕೆಟ್ ಇವತ್ತು ಮಾರ್ನಿಂಗು ಬುಲಿಶು ಬೇರಿಶ್ ಕಡೆ ಹೋಗಿತ್ತು. ಮಾರ್ಕೆಟ್ ಕರೆಕ್ಟಾಗಿತ್ತು. ಬಟ್ ನನ್ನ ಕಡೆನೇ ತಪ್ಪಿತ್ತು. ನಾನೇ ಕರೆಕ್ಟಾಗಿ ಎಂಟ್ರಿ ಆಗಿಲ್ಲ. ಚೆನ್ನಾಗಿತ್ತು ಮಾರ್ಕೆಟು. ಎಷ್ಟೊಂದು ಜನ ಕೇಳ್ತಾರೆ ಪ್ರೈಸ್ ಆ್ಯಕ್ಷನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಟ್ರೇಡಿಂಗ್ ಮಾಡೋಣ ಲೈವಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಾನು ಏನಕ್ಕಿದ್ದೆಲ್ಲ ಅಮೌಂಟೆಲ್ಲ ತೋರಿಸ್ತೀನಿ ಅಂತಂದರೆ ಒಂದು ಮೋಟಿವೇಶನ್ಗೋಸ್ಕರ. ಯಾರು ಲಕ್ಷಗಟ್ಟಲೆ ದುಡ್ಡು ತೊಗೊಂಬಂದ್ಬಿಟ್ಟು ಮಾರ್ಕೆಟಲ್ಲಿ ಸುರಿತಾರೆ, ನೀರು ಸುರಿದಂಗೆ ಸುರಿತಾರೆ. ಓಕೆ, ದುಡ್ಡಿನ ಬಗ್ಗೆ ಜವಾಬ್ದಾರಿನೇ ಇರಲ್ಲ. ಅವೆಲ್ಲ ಕಳ್ಕೊತಾರೆ ಮತ್ತೆ ಹೋಗ್ತಾರೆ, ದುಡಿಯೋಕ್ಕೆ ಹೋಗ್ತಾರೆ. ಸೊ ಈಸಿ ಮಾಡ್ಕೋಬೇಕು. ನಾವು ಯಾವತ್ತಾದ್ರೂ ನಮ್ಮ ಕೆಲಸನ ಈಸಿ ಮಾಡ್ಕೋಬೇಕು. ಬರೀ ನಾವು ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ 10,000 ರೂಪಾಯಿಗೆ. ಎಲ್ಲಿ ಕೊಡ್ತಾರೆ? ಒಂದು ದಿನಕ್ಕೆ 10,000 ರೂಪಾಯಿಗೆ 3% ಬಡ್ಡಿ ಏನು ಎಲ್ಲೂ ಸಿಗೋಲ್ಲ, ಯಾರು ಕೊಡೋದಿಲ್ಲ. ಅಂದಾಗ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಟ್ರೇಡಿಂಗ್ ಮಾಡಿ ಅದರಿಂದ ತಗೋಬೋದು, ಎಷ್ಟಾರ ತಗೋಬೋದು. ಬಟ್ ನನಗೆ ಎಷ್ಟು ಗೊತ್ತಿರುತ್ತೆ, ಎಷ್ಟು ಬೇಕೋ ಅಷ್ಟು ತಗೋಬೋದು. ಮಿಕ್ಕಿದ್ದು ಬಂದಿರೋದೆಲ್ಲ ಬೋನಸ್. ಓಕೆ, ಥ್ಯಾಂಕ್ ಯು. ಇಷ್ಟು ದಿನ ಎಲ್ಲರೂ ಚೆನ್ನಾಗಿ ವೀಡಿಯೋಸು 1K 1.5K ಎಲ್ಲ ವೀಡಿಯೋಸು ನಾನು ನೋಡ್ತಾ ಇದ್ದೀನಿ. ವ್ಯೂವರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ನನಗೇನು ಗೊತ್ತು ನಾನು ಅದನ್ನು ಹೇಳ್ಬೋದು. ಎಲ್ಲ ನನಗೆ ಗೊತ್ತು ಅನ್ನೋಂಗಿಲ್ಲ. ನಾನು ಪ್ರೈಸ್ ಆ್ಯಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಮತ್ತು ಓದಿದ್ದೀನಿ. ಬುಕ್ಸಲ್ಲಿ ಇರೋದನ್ನು ಮಾತ್ರ ನನಗೆ ಗೊತ್ತಿರೋದು. ಅದ್ರ ಮೇಲ್ಗಡೆನೇ ನಾನು ಟ್ರೇಡ್ ಮಾಡೋದು. ಓಕೆ, ಥ್ಯಾಂಕ್ ಯು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್.